ನೋಡಿ, ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಕೊಡ್ತಾ ಇಲ್ಲ. ಪ್ರತಿಪಕ್ಷಗಳು ಪ್ರತಿಭಟನೆಯಿಂದ ಹಿಂದೆ ಸರಿತಾ ಇಲ್ಲ. ಈ ರಾಜಕೀಯ ಹೈಡ್ರಾಮಾದಲ್ಲೇ ಸದನದ ಕಲಾಪ ಬಲಿಯಾಗಿದೆ. ಇವತ್ತು ಏನೆಲ್ಲ ಆಯಿತು ಬನ್ನಿ ನೋಡ್ಕೊಂಬರೋಣ. ಕಾಂಗ್ರೆಸ್ ಸರ್ಕಾರಕ್ಕೆ ನಾಗೇಂದ್ರ ಅವರಿಗೆ ನಾಗೇಂದ್ರ ತಲೆದಂಡಕ್ಕೆ ಬಿಜೆಪಿ ಆಗ್ರಹ. ಮುಯಿಗೆ ಮುಯಿ ಎನ್ನುತ್ತಿರುವ ಕೇಸರಿ ಪಡೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ ಮತ್ತೊಂದು ಹಂತಕ್ಕೆ ತಲುಪಿದೆ. ಸಂಸತ್ನಲ್ಲಿ ನೀಟ್ ವಿಚಾರವಾಗಿ ಕಾಂಗ್ರೆಸ್ ಪಕ್ಷ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದು ಗೆದ್ದಂತೆ ರಾಜ್ಯದಲ್ಲಿ ಬಿಜೆಪಿ ನಾಯಕರು ಬಿ ನಾಗೇಂದ್ರ ರಾಜೀನಾಮೆಗೆ ಹಠ ಹಿಡಿದಿದ್ದಾರೆ. ಕಾಂಗ್ರೆಸ್ ಸಚಿವ ರಿಸೈನ್ ಮಾಡೋವರೆಗೂ ಹೋರಾಟ ಕೈಬಿಡಲ್ಲ ಅಂತ ಪಟ್ಟು ಹಿಡಿದಿರೋ ಬಿಜೆಪಿ ನಾಯಕರು ಇಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆ ಬಳಿಕ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಬಿಜೆಪಿ ನಾಯಕರು ಯತ್ನಿಸಿದರು. ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ, ಪರಿಷತ್ ಸದಸ್ಯರಾದ ಸಿಟಿ ರವಿ ಮತ್ತು ರವಿಕುಮಾರ್ ಸೇರಿ ಅನೇಕರು ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ಪೊಲೀಸರು ಅಕ್ರಮವಾಗಿ ನನ್ನನ್ನು ಬಂಧಿಸಿದ್ದಾರೆ. ನಮ್ಮ ಹೋರಾಟ ಮುಂದುವರಿಯುತ್ತದೆ. ಅಧಿವೇಶನದೊಳಗಡೆನೂ ನಾವು ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ, ಬಿಡಲ್ಲ. ನಾಗೇಂದ್ರ ರಾಜೀನಾಮೆ ಕೊಡಬೇಕು. ಆಗ ಮಾತ್ರ ಇದು ನಿಲ್ತೈತೆ, ಇಲ್ಲ ಅಂದ್ರೆ ಇದು ಕಂಟಿನ್ಯೂ ಆಗ್ತಾ ಇದೆ. ಎಚ್ಚರಿಕೆನ ಕೊಟ್ಟಿದ್ದು ಸರ್ಕಾರಕ್ಕೆ. ಸದನ ಪ್ರಾರಂಭ ಆಗುವ ಮುಂಚಿತವಾಗಿನೇ ಭ್ರಷ್ಟ ಸಚಿವನನ್ನ ನಾಗೇಂದ್ರನನ್ನ ರಾಜೀನಾಮೆ ತೆಗೆದುಕೊಳ್ಳಿ. ಸದನದಲ್ಲಿ ನಾವು ಬರಗಾಲದ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಸದನದಲ್ಲಿ ಕೆಪಿಎಸ್ಸಿ ಹಗರಣದ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಸದನದಲ್ಲಿ ಬಿಡದಿ ಮತ್ತು ನೈಸ್ ಟೌನ್ಶಿಪ್ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ, ಉತ್ತರ ಕರ್ನಾಟಕದ ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ರಾಜ್ಯ ಸರ್ಕಾರ ಅವಕಾಶನ ಮಾಡಿಕೊಡಬೇಕು. ಭ್ರಷ್ಟ ಸಚಿವನನ್ನ ಕೈ ಬಿಡಬೇಕು ಅಂತ ಹೇಳಿದ್ರು ಕೂಡ ವಿಧಾನಸಭೆಯಲ್ಲೂ ರಾಜೀನಾಮೆ ಕೋಲಾಹಲ. ಸದನದ ಬಾವಿಗಿಳಿದು ದೋಸ್ತಿಗಳ ಪ್ರತಿಭಟನೆ. ಇನ್ನು ಸದನದ ಒಳಗೂ ಇದೇ ಕಿಚ್ಚು. ನಾಗೇಂದ್ರ ರಾಜೀನಾಮೆ ಕೋಲಾಹಲ ಜೋರಾಗಿತ್ತು. ಸದನದ ಬಾವಿಗಿಳಿದು ದೋಸ್ತಿಗಳು ಸಚಿವರ ರಾಜೀನಾಮೆಗೆ ವಿಪಕ್ಷ ಒತ್ತಾಯ ಮಾಡಿದ್ದು ಸದನದಲ್ಲಿ ಅಹೋರಾತ್ರಿ ಹೋರಾಟಕ್ಕೆ ತೀರ್ಮಾನ ಮಾಡಿದ್ದಾರೆ. ಇಡಿ ತನಿಖೆ ನಡೆಸ್ತಾ ಇದ್ದಾವೆ. ಕಾಂಗ್ರೆಸ್ ಪಾರ್ಟಿ ತನಿಖೆ ಮಾಡ್ತಾ ಇಲ್ಲ. ಎಲ್ಲರೂ ತನಿಖೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಮಾತ್ರ ತನಿಖೆ ಮಾಡ್ತಾ ಇಲ್ಲ. ದುರುಸ್ತಿಯಿಂದ ಅವರೆಲ್ಲಕ್ಕೂ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ. ಚರ್ಚೆಯನ್ನ ಮಾಡ್ತಾರೆ ಅಂತ ನಾವು ಸ್ಟೇಟ್ಮೆಂಟ್ ಕೊಟ್ವಿ. ಸರ್ಕಾರದ ಪರವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಟ್ಟರು. ಹೌದಪ್ಪ, ನಮ್ಮ ಹತ್ರ ಇಂಥದ್ದೊಂದು ಕಾಗದ ಇದೆ, ಈ ಕಾಗದದಿಂದ ಪ್ರೂವ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಉತ್ತರ ಕೊಡಬಹುದು. ಕುರ್ಚಿನಲ್ಲಿ ಕೂತ್ಕೊಂಡೆ ಅಲ್ಲಿ ಎಲ್ಲಿ ನಿಂತ್ಕೊಂಡೆ ಸುಮ್ನೆ ಅದು ಕಪ್ ಬಾವುಟವನ್ನ ಪ್ರದರ್ಶನ ಮಾಡ್ತಾ ಇದ್ರೆ, ಕಪ್ ಅಂಗಿ ಹಾಕೊಂಡು ಬರ್ತಾ ಇದ್ರೆ ಅಷ್ಟೇನಾ? ಫ್ಯಾಕ್ಟ್ಸ್ ಏನಿಲ್ವಾ? ಪ್ರಾಸಿಕ್ಯೂಷನ್ ಅಂದ್ರೆ ಏನಿವ್ರೆ? ಇಟ್ಸ್ ಅ ಲೀಗಲ್ ಪ್ರೊಸೆಸ್ ಟು ಕಮೆನ್ಸ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್. ಕೊಡ್ಲಿ, ಅವ್ರು ಹೋಗಿ ಕೋರ್ಟ್ ಅಲ್ಲಿ ಏನ್ ಮಾಡ್ಬೇಕು ಮಾಡ್ತಾರೆ. ನಾವೆಲ್ಲಿ ಇಲ್ಲ ಅಂದಿದೀವಿ. ಸಿಬಿಐ ಚಾರ್ಜ್ ಶೀಟ್ ನೀವು ನೋಡಿದೀರಾ? ಗವರ್ನರ್ ನೋಡಿದಾರಾ? ಸರ್ಕಾರ ನೋಡಿದ್ಯಾ? ಇಲ್ಲ. ಸೊ ವಿ ಡೋಂಟ್ ನೋ ವಾಟ್ ಇಸ್ ದೇರ್ ಇನ್ ದ ಚಾರ್ಜ್ ಶೀಟ್. 67,000 ಕೋಟಿ ನ್ಯಾಷನಲೈಸ್ ಬ್ಯಾಂಕ್ ನಲ್ಲಿ ಈ ರೀತಿ ಫ್ರಾಡ್ ಆಗಿದೆ. ಯಾರು ರೆಸ್ಪಾನ್ಸಿಬಲ್ ಮಾಡ್ತೀರಿ ನೀವು? ಫೈನಾನ್ಸ್ ಮಿನಿಸ್ಟರ್ ಕೇಳ್ತಾರೆ ರಾಜೀನಾಮೆ. ಯಾರು ಮೇನ್ ಫ್ರಾಡ್ ಮಾಡಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡಬೇಕಂಬದ್ ಬಿಟ್ರೆ, ನಾನು ಫೋನ್ ಮಾಡಿ ನಿಮ್ಮ ಅಕೌಂಟಿಗೆ 1,000 ಕೋಟಿ, 500 ಕೋಟಿ, 50 ಕೋಟಿ ಟ್ರಾನ್ಸ್ಫರ್ ಮಾಡಿದ್ರೆ ಬ್ಯಾಂಕ್ ಮ್ಯಾನೇಜರ್ ಮಾಡ್ಬಿಡ್ತಾನ? ಪ್ರೋಟೋಕಾಲ್ ಇದೆ ಬ್ಯಾಂಕ್ ಮ್ಯಾನೇಜರ್ಗೆ. ಮುಖ್ಯಮಂತ್ರಿ ಫೋನ್ ಮಾಡಿ ಟ್ರಾನ್ಸ್ಫರ್ ಮಾಡಿದ್ರೆ ಮಾಡ್ಬಿಡ್ತಾನ? ನಿರ್ಮಲಾ ಸೀತಾರಾಮನ್ ಅವರು ಫೋನ್ ಮಾಡಿ ನ್ಯಾಷನಲೈಸ್ ಬ್ಯಾಂಕಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ರೆ ಮಾಡ್ಬಿಡ್ತಾರ? ಅದೇ ಹೇಳ್ತದಲ್ಲ, ಕೇಂದ್ರ ಸರ್ಕಾರದಲ್ಲಿ ಇವತ್ತು ಸುಮಾರು ನ್ಯಾಷನಲೈಸ್ ಬ್ಯಾಂಕ್ ನಲ್ಲಿ 67,000 ಕೋಟಿ ಇದೇ ರೀತಿಯಾದ ಫ್ರಾಡ್ ಇದೆ. ಕ್ಯಾನ್ ವಿ ಬ್ಲೇಮ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಫಾರ್ ಇಟ್? ನೋ. ಸೊ ಹಂಗಾಗಿ ಈ ವಿಷಯದಲ್ಲಿ ಒಂದು ಅವಕಾಶ ಅವರು ಕೊಡಬೇಕು. ನಾವು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ನಾವು ಮಾತಾಡ್ತೀವಿ ಅಂತ ಈ ಸಂದರ್ಭ ಕೇಳಿದೆ.
ವಿಪಕ್ಷಗಳ ವಿರುದ್ಧ ಕಾಂಗ್ರೆಸ್ ಎಂಎಲ್ಸಿಗಳ ಕಿಡಿ. ಸಭಾನಾಯಕರಿಗೆ ಪತ್ರ ನೀಡಿದ ಮೇಲ್ಮನೆ ಸದಸ್ಯರು. ಕಿತ್ತ ಅಧಿವೇಶನದಲ್ಲಿ ಬಿಜೆಪಿ ಶಾಸಕರು ರಾಜ್ಯದ ರೈತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸುತ್ತಿಲ್ಲ. ಕಳೆದ ಒಂದು ವಾರದಿಂದ ವಿರೋಧ ಪಕ್ಷದ ಸದಸ್ಯರು ಕಸ್ತೂರಿ ರಂಗನ್ ವರದಿಯ ವಿಚಾರ, ರಾಜ್ಯದಲ್ಲಿ ಬರಗಾಲದಿಂದ ಉಂಟಾಗಿರುವ ನೀರಿನ ಸಮಸ್ಯೆ, ರೈತರು ಎದುರಿಸುತ್ತಿರುವ ಸಂಕಷ್ಟಗಳ ಬಗ್ಗೆ ಮಾತನಾಡದೆ ಗದ್ದಲ ಮಾಡುತ್ತಿದ್ದಾರೆ ಅಂತ ಪತ್ರ ಬರೆದಿದ್ದಾರೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಪ್ರಹಸನ ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾವು ಸಾಯಲ್ಲ, ಕೋಲು ಮುರಿಯಲ್ಲ ಅನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಪೊಲಿಟಿಕಲ್ ಹೈಡ್ರಾಮಾಕ್ಕೆ ತೆರಿಗೆ ಹಣ ವ್ಯರ್ಥವಾಗ್ತಾ ಇರೋದಂತೂ ಸತ್ಯ. ಕಾಂಗ್ರೆಸ್